ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಂಡ್ಯ ಜಿಲ್ಲಾ ಶಾಖೆ, ಮಿಮ್ಸ್ ರಾಷ್ಟ್ರೀಯ ಸೇವಾ ಯೋಜನೆ, ಮಿಮ್ಸ್ ರಕ್ತನಿಧಿ ಕೇಂದ್ರದ ವತಿಯಿಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಮಂಡ್ಯ ವೈದ್ಯಕೀಯ ಕಾಲೇಜಿನಲ್ಲಿ ನಡೆಯಿತು. ಶಿಬಿರಕ್ಕೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಮಂಡ್ಯ ಶಾಖೆ ಸಭಾಧ್ಯಕ್ಷೆ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ರಕ್ತಕ್ಕೆ ಪರ್ಯಾಯವಾದ ವಸ್ತು ಯಾವುದೂ ಇಲ್ಲ. ಒಂದು ಜೀವ ಉಳಿಸುವ ಕೆಲಸ ರಕ್ತಕ್ಕಿದೆ. ಅಪಘಾತ ಹಾಗೂ ಕಾಯಿಲೆಗಳನ್ನು ಸುಧಾರಿಸಬೇಕಾದ್ರೆ ಬಹಳಷ್ಟು ರಕ್ತ ಬೇಕಾಗುತ್ತೆ. ಇಂತಹ ಕೆಲಸವನ್ನು ಮಿಮ್ಸ್ ವಿದ್ಯಾರ್ಥಿಗಳು, ಪ್ಯಾರಾಮೆಡಿಕಲ್, ನರ್ಸಿಂಗ್ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡ್ತಾ ಇರೋದು ಅತ್ಯುತ್ತಮವಾದ ಸೇವೆ ಅಂತ ತಿಳಿಸಿದರು. ರಕ್ತದಾನದಿಂದ ವಿದ್ಯಾರ್ಥಿಗಳಲ್ಲಿ ಆಧ್ಯಾತ್ಮಿಕತೆ ಬೆಳೆಯುತ್ತೆ. ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು. ಯಾರಿಗಾದರೂ ಆಗಲಿ ಜೀವ ಉಳಿಸುವ ಬದುಕಿನ ಮಾನವೀಯ ಮೌಲ್ಯಗಳನ್ನು ತಿಳಿಸುವಂತಾಗುತ್ತೆ. ಆದ್ದರಿಂದ ಕಾಲೇಜುಗಳಲ್ಲಿ ಹೆಚ್ಚು ಹೆಚ್ಚು ರಕ್ತದಾನ ಶಿಬಿರ ಆಯೋಜಿಸಬೇಕು ಅಂತ ಹೇಳಿದರು. ರಕ್ತದಾನ ಅಂತಕ್ಕಂಥದ್ದು ತುಂಬ ಒಂದು ಮಹತ್ವದ ದಾನ ಅಂತ ಹೇಳಬೇಕು. ಏಕೆಂದರೆ ಈ ರಕ್ತದಾನ ರಕ್ತ ಅಂತಕ್ಕಂಥದ್ದು ಔಷಧಿಗೆ ಸಮಾನ ಅಂತ ಹೇಳ್ತಾರೆ. ಯಾಕೆಂದರೆ ರಕ್ತಕ್ಕೆ ಆಲ್ಟರ್ನೇಟಿವ್ ಆಗಿ ಏನೂ ಇಲ್ಲದೆ ಇರೋದ್ರಿಂದ ಜೀವ ಉಳಿಸುವಂಥ ಶಕ್ತಿ ಇದೆ. ಹಾಗಾಗಿ ನಮಗೆ ಬಹಳಷ್ಟು ರಕ್ತ ಬೇಕಾಗುತ್ತೆ. ಎಲ್ಲ ಒಂದು ಆಕ್ಸಿಡೆಂಟ್ಗಳಲ್ಲಿ ಮತ್ತು ಅನೇಕ ಕಾಯಿಲೆಗಳನ್ನು ಸುಧಾರಿಸಬೇಕಾದ್ರೆ ನಮಗೆ ಈ ರಕ್ತ ಬೇಕಾಗುತ್ತೆ. ಹಾಗಾಗಿ ಇವತ್ತು ನಮ್ಮ ಮಿಮ್ಸ್ ಸ್ಟೂಡೆಂಟ್ಸ್ಗಳು, ನರ್ಸಿಂಗ್ ಸ್ಟಾಫ್ ಅವರು, ಪ್ಯಾರಾಮೆಡಿಕಲ್ಸ್ ಇವರೆಲ್ಲರೂ ಸೇರಿ ಇವತ್ತು ರಕ್ತದಾನ ಮಾಡ್ತಾ ಇರೋದು ಅದರ ಅವಶ್ಯಕತೆ ಎಷ್ಟು ಅಂತ ಹೇಳಿ ಅವರು ಮನವರಿಕೆಯಾಗಿ ಅವರು ಮಾಡ್ತಿರ್ತಕ್ಕಂಥದ್ದು ಬಹಳ ಅತ್ಯುತ್ತಮ ಸೇವೆ ಇದು. ಹಾಗೆಯೇ ಈ ರಕ್ತದಾನದಿಂದ ವಿದ್ಯಾರ್ಥಿಗಳಲ್ಲಿ ಒಂದು ಆಧ್ಯಾತ್ಮಿಕತೆ ಬೆಳೆಯುತ್ತೆ. ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಮತ್ತು ಅದು ಯಾರಿಗಾದರೂ ಆಗಲಿ, ಯಾರ್ದೋ ಒಂದು ಜೀವ ಅದರಲ್ಲಿ ಬದುಕಿ ಅನ್ನುವಂಥ ಒಂದು ಮಾನವೀಯ ಮೌಲ್ಯವನ್ನು ನಾವು ಹೆಚ್ಚಿಸಿದಾಗುತ್ತೆ. ಹಾಗಾಗಿ ಈ ಎಲ್ಲ ಕಾಲೇಜುಗಳಲ್ಲೂ ಈ ರೀತಿಯ ಶಿಬಿರಗಳನ್ನು ಆಯೋಜಿಸಿ ಇದನ್ನು ಸಾಕಷ್ಟು ರಕ್ತ ಬೇಕಾಗಿದೆ ಮಂಡ್ಯದಲ್ಲಿ, ಅದನ್ನು ಒದಗಿಸ್ಕೊಡೋದಕ್ಕೆ ಸಹಕಾರವನ್ನು. ಈ ಸಂದರ್ಭದಲ್ಲಿ ಮಿಮ್ಸ್ ರೋಗ ಲಕ್ಷಣ ಶಾಸ್ತ್ರ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಮಾಧವಿ, ಮಿಮ್ಸ್ ರಕ್ತನಿಧಿ ಕೇಂದ್ರದ ರಫಿ, ರೆಡ್ ಕ್ರಾಸ್ ಸಂಸ್ಥೆಯ ಜಂಟಿ ಕಾರ್ಯದರ್ಶಿ ರಂಗಸ್ವಾಮಿ, ನಿರ್ದೇಶಕ ಮಂಗಲಾ ಎಂ ಯೋಗೇಶ್, ಸಿಬ್ಬಂದಿಗಳಾದ ರಾಮು, ಜಗದೀಶ್ ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು.